ಆದಿಯಲ್ಲಿಯೇ ಅಂತ್ಯವನ್ನೂ ಬಲ್ಲಾತನಾದ ಸರ್ವಶಕ್ತ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನಕ್ಕೆ ಸುಸ್ವಾಗತ. ಇಲ್ಲಿಯವರೆಗೂ ನಮ್ಮನ್ನು ತನ್ನ ಭದ್ರವಾದ ಕೈಗಳಿಂದ ನಡೆಸುತ್ತಿರುವ ಆತನಿಗೆ ಎಲ್ಲ ಮಹಿಮೆ ಉಂಟಾಗಲಿ. ನಮ್ಮ ಈ ದಿನದ ಅಧ್ಯಯನದಲ್ಲಿ ನಾವು ಆದಿಕಾಂಡದ ಮುಂದಿನ ಭಾಗ ಅಂದರೆ 10ನೇ ಅಧ್ಯಾಯ ಪೂರ್ತಿಯಾಗಿ ಹಾಗೂ 11:1-4 ವಚನಗಳನ್ನು ಕುರಿತು ಕಲಿಯಲಿದ್ದೇವೆ. ಕಳೆದ ನಮ್ಮ ಧ್ಯಾನದಲ್ಲಿ ದೇವರು ನೋಹ ಮತ್ತು ಅವನೊಂದಿಗೆ ನಾವೆಯಿಂದ ಹೊರಬಂದ ಪಶು ಪಕ್ಷಿ ಮೃಗಾದಿ ಸಕಲ ಭೂಜಂತುಗಳನ್ನು ಕುರಿತು ಪ್ರತಿಜ್ಞೆ ಮಾಡಿದನು. ಇನ್ನು ಮೇಲೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯವು ಬರುವುದೇ ಇಲ್ಲ ಎಂಬುದಾಗಿ ಮಾತು ಕೊಟ್ಟು ಅದಕ್ಕೆ ಮುಗಿಲು ಬಿಲ್ಲಿನ ಗುರುತು ಕೊಟ್ಟಿದ್ದನ್ನು ನಾವು ನೋಡಿದೆವು. ನೋಹನ ಅಮಲೇರಿದ್ದು ಹಾಗೆ ತಂದೆಯು ಅಮಲೇರಿ ಬೆತ್ತಲೆಯಾಗಿ ಬಿದ್ದದ್ದನ್ನು ಕಂಡ ಹಾಮನು ಮುಂದಿನ ಪೀಳಿಗೆಗೆ ಅಂದರೆ ಅವನ ಮಗನಿಗೆ ಶಾಪ, ಎಫೆತ್ ಮತ್ತು ಶೇಮ್ ಎಂಬ ಮೊದಲಿಬ್ಬರು ಮಕ್ಕಳಿಗೆ ಆಶೀರ್ವಾದ, ನೋಹನ ಆಯುಷ್ಕಾಲ ಇತ್ಯಾದಿ ವಿಷಯಗಳನ್ನು ವಿವರವಾಗಿ ತಿಳಿದುಕೊಂಡೆವು ಹಾಗೂ 10ನೇ ಅಧ್ಯಾಯದ ಪೀಠಿಕೆಯನ್ನು ನೋಡಿಕೊಂಡೆವು. ಈಗ ಅದರ ಅಧ್ಯಯನವನ್ನು ಮುಂದುವರಿಸಿ ನೋಹನ ಮಕ್ಕಳ ವಂಶಾವಳಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಶೆಮ್, ಹಾಮ್, ಎಫೆತ್ ಎಂಬವರಿಂದಲೇ ನಾವು ಕಾಣುವ ಲೋಕವು ಹುಟ್ಟಿದೆ. ಬನ್ನಿ, ಈ ಕುರಿತು ದೇವರ ವಾಕ್ಯ ಯಾವ ವಿವರಣೆಯನ್ನು ನೀಡುತ್ತದೆ ಎಂಬುದನ್ನು ಕಲಿಯೋಣ. ಈ ಎಲ್ಲ ವಿಚಾರಗಳಲ್ಲಿ ನಮ್ಮ ಆತ್ಮಕ್ಕೆ ಕರ್ತನು ಏನು ಹೇಳುತ್ತಿದ್ದಾನೆ ಎಂಬುದನ್ನು ಗಮನವಿಟ್ಟು ಕೇಳೋಣ. ಭೂಮ್ಯಾಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದಿಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 7-29 ವಚನಗಳನ್ನು ಹಾಗೂ 10ನೇ ಅಧ್ಯಾಯದ ಪೀಠಿಕಾ ಭಾಗವನ್ನು ಧ್ಯಾನ ಮಾಡಿಕೊಂಡೆವು. ಇಂದು ನಾವು ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯದ 1ನೇ ವಚನದಿಂದ 11ನೇ ಅಧ್ಯಾಯದ 4ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಈ ದಿನವೂ ಸಹ ದೇವರು ತಾನೇ ನಮ್ಮನ್ನು ಮಾರ್ಗದರ್ಶಿಸಿ ಮುನ್ನಡೆಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನಮ್ಮ ಧ್ಯಾನದಲ್ಲಿ ಮುಂದುವರಿಯೋಣ. ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೋಹನ ಮಕ್ಕಳಾದ ಶೇಮ್, ಹಾಮ್, ಯಫೇತರ ವಂಶದವರ ಚರಿತ್ರೆಯು ಜಲಪ್ರಳಯವಾದ ಮೇಲೆ ಅವರಿಗೆ ಮಕ್ಕಳು ಹುಟ್ಟಿದರೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 2-5 ವಚನಗಳಲ್ಲಿ ಮೊದಲನೆಯದಾಗಿ ನಾವು ಯಫೇತನ ವಂಶಾವಳಿಯನ್ನು ಕುರಿತು ನೋಡುತ್ತೇವೆ. ಅದರ ನಂತರ ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 6-20 ವಚನಗಳಲ್ಲಿ ಹಾಮನ ವಂಶಾವಳಿಯನ್ನು ನೋಡುತ್ತೇವೆ. ಇವರು ಆದಿಯಲ್ಲಿ ಎದ್ದು ಕಾಣುವ ಗಮನಾರ್ಹವಾದ ಜನರಾಗಿದ್ದರು. ಮತ್ತು ಅಂತಿಮವಾಗಿ ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 21-32 ವಚನಗಳಲ್ಲಿ ಶೇಮನ ವಂಶಾವಳಿಯನ್ನು ಕುರಿತು ನಾವು ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಇಲ್ಲೊಂದು ವಿಶೇಷವಾದಂಥ ಸಂಗತಿಯೂ ಇರುತ್ತದೆ. ಅದೇನೆಂದರೆ, ಸತ್ಯವೇದದುದ್ದಕ್ಕೂ ದೇವರು ಈ ಒಂದು ಮಾದರಿಯನ್ನು ಅನುಸರಿಸಿರುತ್ತಾನೆ. ಅದೇನೆಂದರೆ, ನಿರಾಕರಿಸಲ್ಪಟ್ಟ ಸಂತಾನದ ಕುರಿತು ಮೊದಲು ತಿಳಿಸಿ ಅದರ ಕುರಿತು ಒಂದೆರಡು ಮಾತುಗಳನ್ನು ಹೇಳಿ ಅದರ ನಂತರ ಮತ್ತೆ ಆ ಸಂತಾನದ ಕುರಿತು ಇನ್ನೆಂದಿಗೂ ಪ್ರಸ್ತಾಪಿಸದಂತೆ ಅದನ್ನು ಕೆಳಗೆ ಹಾಕಿಬಿಡುತ್ತಾನೆ. ಅಂತಿಮವಾಗಿ ಸ್ವೀಕರಿಸಲ್ಪಟ್ಟ ಸಂತಾನದ ಕುರಿತು ಆತನು ಮಾತಾಡುತ್ತಾನೆ. ಆ ಸಂತಾನವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ನಡೆಸುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 2ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಯಫೇತನ ಸಂತಾನದವರು ಯಾರೆಂದರೆ ಗೋಮೆರ್, ಮಾಗೋಗ್, ಮಾದೈ, ಯಾವಾನ್, ತೂಬಲ್, ಮೇಷೆಕ್, ತಿರಾಸ್ ಎಂಬುವರೇ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಜನಾಂಗಶಾಸ್ತ್ರದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವ H.S. ಮಿಲ್ಲರ್ ಎಂಬುವರು ರೂಪಿಸಿದಂಥ ನಕಾಶೆಯ ಪ್ರಕಾರ ಸ್ಕಿದಿಯನ್ ಅಂದರೆ ಸ್ಕಿದಿಯಾ ಪ್ರದೇಶಕ್ಕೆ ಸೇರಿದವರು, ಸ್ಲ್ಯಾಬ್ ಜನರು, ರಷ್ಯಾದವರು, ಬಲ್ಗೇರಿಯಾದವರು, ಬೋಹೇಮಿಯಾದವರು, ಧ್ರುವಗಳಲ್ಲಿ ವಾಸಿಸುವವರು, ಸ್ಲೋವಾಕಿಯಾದವರು ಹಾಗೂ ಕ್ರೊಯೇಷಿಯನ್ನವರು ಮಾಗೋಗಿನಿಂದ ಬಂದವರಾಗಿದ್ದಾರೆ. ಭಾರತೀಯರು ಇರಾನಿನ ಜನಾಂಗದವರಾದ
ಮೇದ್ಯರು, ಪಾರಸೀಯರು, ಅಫ್ಘಾನಿಯರು ಮತ್ತು ಕೂರ್ದದವರು ಇವರೆಲ್ಲ ಮಾದೈನಿಂದ ಬಂದವರಾಗಿದ್ದಾರೆ. ನಂತರ ಗ್ರೀಕರು, ರೋಮನ್ನರು ಮತ್ತು ರೋಮನ್ನರ ರಾಷ್ಟ್ರೀಯತೆಗಳನ್ನು ಹೊಂದಿರುವ ಫ್ರಾನ್ಸಿನವರು, ಸ್ಪೇನಿನವರು, ಪೋರ್ಚುಗಲ್ನವರು, ಇಟಲಿಯವರು ಇವರೆಲ್ಲ ಯಾವಾನನಿಂದ ಬಂದವರಾಗಿದ್ದಾರೆ. ಮುಂದುವರೆದು ನಾವು ತ್ರಾಕಿಯದವರನ್ನು, ಟ್ಯೂಟನ್ದವರನ್ನು, ಜರ್ಮನ್ನರನ್ನು, ಐರೋಪ್ಯದ ಕುಲಗಳವರನ್ನೆಲ್ಲ ನಾವು ತೀರಾಸ್ ಎಂಬುವನ ವಂಶಕ್ಕೆ ಸೇರಿಸಬಹುದು. ಹೀಗೆ ಕೊಡಲ್ಪಟ್ಟ ಈ ಸಂಗತಿಗಳು ನಮ್ಮ ಸಾಮಾನ್ಯ ಜ್ಞಾನಕ್ಕಾಗಿ ಇರಲಿ ಎಂಬ ಉದ್ದೇಶದಿಂದ ನಾನು ಕೊಟ್ಟಿರುತ್ತೇನೆ. ಇದರ ಕುರಿತು ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುವವರು H.S. ಮಿಲ್ಲರ್ ರವರ ನಕಾಶೆಯನ್ನು ಅಭ್ಯಸಿಸುವಂತೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 6ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹಾಮನ ಸಂತಾನದವರು ಯಾರೆಂದರೆ ಕೂಶ್, ಮಿಚ್ರಯಿಮ್, ಪೂತ್, ಕಾನಾನ್ ಎಂಬುವರೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ ಹಾಮನಿಗೆ ಇತರ ಮಕ್ಕಳು ಕೂಡ ಇದ್ದರು ಎಂಬುದಾಗಿ. ಆದರೆ ಕಾನಾನ್ ಎಂಬುವನ ಮೇಲೆ ಮಾತ್ರ ಶಾಪವು ಹಾಕಲ್ಪಟ್ಟಿತು. ಯಾಕೆ ಇತರರ ಮೇಲೆ ಶಾಪ ಹಾಕಲ್ಪಡಲಿಲ್ಲ? ಈ ಪ್ರಶ್ನೆಗೆ ಉತ್ತರವನ್ನು ಹೇಳುವುದು ಅಷ್ಟೊಂದು ಸುಲಭವಾಗಿರುವುದಿಲ್ಲ. ಕಾನಾನಿನಿಂದ ಪೊಯ್ನಿಕೆಯವರು, ಹಿತ್ತಿಯರು, ಯಬೂಸಿಯರು, ಅಮೋರ್ಯರು, ಗಿರ್ಗಾಷಿಯರು ಈ ಮುಂತಾದವರು ಬಂದರು. ಮುಂದುವರೆದು ನೋಡುವುದಾದರೆ ಹಾಮನ ಮಗನಾದ ಕೂಶನಿಂದ ಆಫ್ರಿಕದವರು ಅಂದರೆ ಐಥಿಯೋಪಿಯರು, ಐಗುಪ್ತ್ಯರು, ಲಿಬಿಯಾದವರು ಬಂದರು. ನೋಡಿರಿ, ಈ ಎಲ್ಲ ಜನಾಂಗದವರು ಹಾಮಾನಿನ ವಂಶಸ್ಥರಾಗಿರುತ್ತಾರೆ. ಈಗ ನಾವು ಕೂಶನ ಮಗನ ಕುರಿತು ಸ್ವಲ್ಪ ವಿವರಣೆಯನ್ನು ನೋಡಲಿದ್ದೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಕೂಶನು ನಿಮ್ರೋದನನ್ನು ಪಡೆದನು. ಅವನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದನು. ಅವನು ಅತಿ ಸಾಹಸಿಯಾದ ಬೇಟೆಗಾರನು. ನಿಮ್ರೋದನಂತೆ ಅತಿ ಸಾಹಸಿಯಾದ ಬೇಟೆಗಾರನೆಂದು ಈಗಲೂ ಹೇಳುವುದುಂಟಲ್ಲ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ಕೂಶನ ಮಗನಾದ ನಿಮ್ರೋದನ ಕುರಿತು ಅವನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದನು ಎಂಬುದಾಗಿ ನೋಡುತ್ತೇವೆ. ಅವನು ಶ್ರೇಷ್ಠ ಲೋಕಾಧಿಪತಿಯಾಗಲು ಬಯಸಿದನು ಮತ್ತು ಅದಕ್ಕಾಗಿ ಅವನು ಪ್ರಯತ್ನಪಟ್ಟನು. ಮತ್ತು ಮುಂದುವರೆದು ನಾವು ಇದೇ ವಾಕ್ಯ ಭಾಗದಲ್ಲಿ ನಿಮ್ರೋದನಂತೆ ಅತಿ ಸಾಹಸಿಯಾದ ಬೇಟೆಗಾರನೆಂದು ಈಗಲೂ ಹೇಳುವುದುಂಟಲ್ಲ ಎಂಬುದಾಗಿ ಗಮನಿಸುತ್ತೇವೆ. ನೋಡಿರಿ, ನಿಮ್ರೋದನು ಕಾಡಿನ ಪ್ರಾಣಿಗಳನ್ನು ಬೇಟೆಯಾಡುವ ಬೇಟೆಗಾರನಾಗಿರಲಿಲ್ಲ. ಒಂದು ವೇಳೆ ಆಗಿದ್ದರೂ ಆಗಿರಬಹುದು. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಅವನು ಮನುಷ್ಯರ ಆತ್ಮಗಳಿಗಾಗಿ ಬೇಟೆಯಾಡುವ ಬೇಟೆಗಾರನಾಗಿದ್ದನು. ಅದುವೇ ಈ ವಾಕ್ಯ ಭಾಗದಲ್ಲಿರುವ ವಿಚಾರವಾಗಿರುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 10ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಶಿನಾರ್ ದೇಶದಲ್ಲಿರುವ ಬಾಬೆಲ್, ಎರೆಕ್, ಅಕ್ಕದ್, ಕಲ್ನೆ ಎಂಬ ಪಟ್ಟಣಗಳೇ ಅವನ ರಾಜ್ಯದ ಮೂಲ ಪಟ್ಟಣಗಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಶಿನಾರ್ ದೇಶದಲ್ಲಿರುವ ಈ ಮಹಾಪಟ್ಟಣಗಳ ಸ್ಥಾಪಕನು ನಿಮ್ರೋದನಾಗಿದ್ದನು. ನೋಡಿರಿ, ಅವನು ಒಂದು ಕಥೆಯನ್ನೇ ಹೊಂದಿರುತ್ತಾನೆ. ಅದನ್ನು ನಾವು ಜಾತ್ಯತೀತ ಇತಿಹಾಸದ ಮೂಲಕ ತಿಳಿದುಕೊಳ್ಳಬಹುದು. ಅಲೆಕ್ಸಾಂಡರ್ ಹಿಸ್ಲೋಪ್ ಎಂಬುವರು ದ ಟೂ ಬೆಬಿಲೋನ್ಸ್ ಎಂಬ ತಮ್ಮ ಪುಸ್ತಕದಲ್ಲಿ ನಿಮ್ರೋದನ ಹಿನ್ನೆಲೆಯನ್ನು ಕೊಟ್ಟಿರುತ್ತಾರೆ. ಅದರಲ್ಲಿ ಬಾಬೇಲ್ ಗೋಪುರಕ್ಕೆ ನಿಮ್ರೋದನು ಹೇಗೆ ಕಾರಣಕರ್ತನಾದನು ಎಂಬುದರ ಕುರಿತು ಆಕರ್ಷಕ ಕಥೆ ಇರುತ್ತದೆ. ಜಲಪ್ರಳಯದ ನಂತರ ಇಡೀ ಮಾನವ ಕುಲವನ್ನು ಒಟ್ಟಿಗೆ ಸೇರಿಸಲು ಇವನು ಪ್ರಯತ್ನಿಸಿದನು ಮತ್ತು ಹಾಗೆ ಮಾಡುವುದರ ಮೂಲಕ ಅವನು ಒಂದೇ ಒಂದು ರಾಷ್ಟ್ರವನ್ನು ಮಾಡಿ ಶ್ರೇಷ್ಠ ಲೋಕಾಧಿಪತಿಯಾಗಲು ಪ್ರಯಾಸಪಟ್ಟನು. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಬಾಬೇಲಿನ ಸ್ಥಾಪಕನು ಬಂಡಾಯಗಾರನಾಗಿದ್ದನು. ಅವನು ಮನುಷ್ಯರ ಆತ್ಮಗಳ ಬೇಟೆಗಾರನಾಗಿದ್ದನು. ಅವನು ಅಧರ್ಮ ಸ್ವರೂಪನಾಗಿದ್ದು ಮುಂದೊಂದು ದಿನ ಪ್ರತ್ಯಕ್ಷನಾಗಲಿರುವ ಕಡೆಯ ಲೋಕಾಧಿಪತಿ ಕ್ರಿಸ್ತ ವಿರೋಧಿಯ ನೆರಳು ಅಥವಾ ಮಾದರಿಯಾಗಿರುತ್ತಾನೆ. ಹೀಗಿರುವುದರಿಂದ ಪ್ರಿಯರೇ, ಮೊಟ್ಟ ಮೊದಲ ಶ್ರೇಷ್ಠ ನಾಗರಿಕತೆಯು ಹಾಮನ ವಂಶಸ್ಥರಿಂದ ಬಂದಿತು. ಅದನ್ನು ನಾವು ಗ್ರಹಿಸಿಕೊಳ್ಳಬೇಕು. ನಿಮ್ರೋದನು ಹಾಮನ ಮಗನಾಗಿದ್ದನು. ಈಗ ನಾವು
ಅಬ್ರಹಾಮನ ಕಡೆಗೆ ನಡೆಸಿ ಅಂತಿಮವಾಗಿ ಯೇಸು ಕ್ರಿಸ್ತನನ್ನು ಈ ಲೋಕದೊಳಗೆ ಕರೆತಂದ ಸಂತತಿಯ ಕಡೆಗೆ ತಿರುಗೋಣ. ಈ ಸಂತತಿಯ ರೇಖೆಯನ್ನು ಹಳೆಯ ಒಡಂಬಡಿಕೆಯ ಮೂಲಕ ಅನುಸರಿಸಲಿದ್ದೇವೆ. ದ ಡಿವೈನ್ ಯುನಿಟಿ ಆಫ್ ಸ್ಕ್ರಿಪ್ಚರ್ ಎಂಬ ಪುಸ್ತಕದಿಂದ ಒಂದು ಹೇಳಿಕೆಯನ್ನು ನೀಡಲಿದ್ದೇನೆ. ಆದ್ದರಿಂದ ದಯಮಾಡಿ ಅದನ್ನು ಗಮನವಿಟ್ಟು ಆಲಿಸಿರಿ. ಅದು ಹೀಗಿರುತ್ತದೆ. ಆದಿಕಾಂಡ ಪುಸ್ತಕದ 10ನೇ ಅಧ್ಯಾಯವು ಬಹು ಗಮನಾರ್ಹವಾದ ಅಧ್ಯಾಯವಾಗಿರುತ್ತದೆ. ದೇವರು ಇತರ ರಾಷ್ಟ್ರಗಳನ್ನು ತಮ್ಮಷ್ಟಕ್ಕೆ ಬಿಟ್ಟು ಅಬ್ರಹಾಮನಿಂದ ಕೆಳಗೆ ಬರಲಿರುವ ತನ್ನ ಆಯಲ್ಪಟ್ಟ ಜನಾಂಗವಾದ ಇಸ್ರಾಯೇಲಿನೊಂದಿಗೆ ವ್ಯವಹರಿಸಲು ಆರಂಭಿಸುವಾಗ ಆತನು ಲೋಕದ ಎಲ್ಲಾ ರಾಷ್ಟ್ರಗಳಿಗೆ ಪ್ರೀತಿಪೂರ್ವಕ ವಿದಾಯವನ್ನು ಕೋರುತ್ತಾ, ನಿಮ್ಮನ್ನು ಸ್ವಲ್ಪ ಬಿಟ್ಟಿರುತ್ತೇನೆ, ಆದರೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಯಾಕಂದರೆ ನಾನೇ ನಿಮ್ಮನ್ನು ಸೃಷ್ಟಿಸಿದಾತನು. ನಿಮ್ಮ ಸಕಲ ಭವಿಷ್ಯವು ಆದೇಶಿಸಲ್ಪಟ್ಟಿರುತ್ತದೆ ಮತ್ತು ಅವುಗಳ ವಿವಿಧ ವಂಶಾವಳಿಗಳು ಪತ್ತೆ ಹಚ್ಚಲ್ಪಟ್ಟಿರುತ್ತವೆ ಎಂಬುದಾಗಿ ಹೇಳಿದಂತಿರುತ್ತದೆ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯದಲ್ಲಿ 70 ರಾಷ್ಟ್ರಗಳ ಪಟ್ಟಿಯು ನಮಗೆ ಸಿಕ್ಕುತ್ತದೆ. ಅವುಗಳಲ್ಲಿ 14 ರಾಷ್ಟ್ರಗಳು ಯಫೇತನಿಂದ ಬಂದಿರುತ್ತವೆ, 30 ರಾಷ್ಟ್ರಗಳು ಹಾಮನಿಂದ ಬಂದಿರುತ್ತವೆ. ಇದನ್ನು ನಾವು ಮರೆಯಬಾರದು. ಮತ್ತು ಉಳಿದ 26 ರಾಷ್ಟ್ರಗಳು ಶೇಮನಿಂದ ಬಂದಿರುತ್ತವೆ. ಒಟ್ಟು ಮೊತ್ತವಾಗಿ 70 ರಾಷ್ಟ್ರಗಳ ಪಟ್ಟಿಯನ್ನು ಈ ವಂಶಾವಳಿಯಲ್ಲಿ ನಾವು ನೋಡಬಹುದು. ಕರ್ತನಲ್ಲಿ ಪ್ರಿಯರೇ, ದೇವರು ಈ ಲೋಕದ ರಾಷ್ಟ್ರಗಳೊಂದಿಗೆ ತಾನು ಏನು ಮಾಡಿರುವನು ಎಂಬುದನ್ನು ನಮಗೆ ತೋರಿಸುತ್ತಿರುವ ಹಾಗೆ ಕಾಣಿಸುತ್ತದೆ. ಆರಂಭದಲ್ಲಿ ಹಾಮನ ಮಕ್ಕಳು ಪ್ರಖ್ಯಾತಿಯನ್ನು ಹೊಂದಿದರು. ಅದರ ನಂತರ ಶೇಮನ ವಂಶಸ್ಥರು ದಾವೀದನ ಮತ್ತು ಸೊಲೊಮೋನನ ಸಮಯದಲ್ಲಿ ಲೋಕದ ಮೇಲೆ ಪ್ರಚಂಡವಾದ ಪರಿಣಾಮವನ್ನು ಬೀರಿದರು. ನಾವು ಗಮನಿಸುವುದಾದರೆ ನಂತರ ಶೇಮನಿಂದ ಸಿರಿಯಾದವರು, ಲಿಡಿಯಾದವರು ಮತ್ತು ಅರಮೇನಿಯದವರು ಹಾಗೂ ಅರೇಬಿಯರು ಯೋಕ್ತಾನನಿಂದ ಬಂದರು. ಈ ಶ್ರೇಷ್ಠ ರಾಷ್ಟ್ರಗಳು ನಂತರದಲ್ಲಿ ಕಾಣಿಸಿಕೊಂಡವು. ಹೇಗೂ ಹಾಮನ ವಂಶಸ್ಥರಿರಲಿ, ಶೇಮನ ವಂಶಸ್ಥರಿರಲಿ ಅಥವಾ ಯಫೇತನ ವಂಶಸ್ಥರಿರಲಿ, ಅವರೆಲ್ಲರೂ ಈ ಲೋಕವನ್ನು ಆಳುವುದಕ್ಕೆ ಸಾಮರ್ಥ್ಯವನ್ನು ತಂದಿರುವುದಿಲ್ಲ ಎಂಬುದನ್ನು ಪ್ರದರ್ಶಿಸುತ್ತಿರುವರು. ಅಂದರೆ ದೇವರು ತಾನೇ ಇದನ್ನು ನಮಗೆ ಪ್ರದರ್ಶಿಸುತ್ತಾ ಇದ್ದಾನೆ ಮತ್ತು ಇದು ಪ್ರಚಂಡವಾದ ಸಂಗತಿಯಾಗಿರುತ್ತದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯದ 21 ಹಾಗೂ 25ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇಬ್ರಿಯರೆಲ್ಲರಿಗೆ ಮೂಲ ಪುರುಷನು ಯಫೇತನ ಅಣ್ಣನೂ ಆಗಿದ್ದ ಶೇಮನಿಗೆ ಸಹ ಸಂತಾನವಾಯಿತು. 25ನೇ ವಚನ: ಎಬರನಿಗೆ 2 ಮಕ್ಕಳು ಹುಟ್ಟಿದರು. ಒಬ್ಬನಿಗೆ ಪೆಲೆಗೆಂಬ ಹೆಸರು. ಅವನ ಕಾಲದಲ್ಲಿ ಭೂಮಿಯ ಜನಗಳು ವಿಂಗಡವಾದವು. ಅವನ ತಮ್ಮನ ಹೆಸರು ಯೋಕ್ತಾನ್ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಇದೀಗ ಓದಿದಂಥ ವಾಕ್ಯ ಭಾಗದಲ್ಲಿ ಅವನ ಕಾಲದಲ್ಲಿ ಭೂಮಿಯ ಜನಗಳು ವಿಂಗಡವಾದವು ಎಂಬುದಾಗಿ ಬಹುಸ್ಪಷ್ಟವಾಗಿ ನೋಡುತ್ತೇವೆ. ಇದು ಕೆಲವರು ಹೇಳುವಂತೆ ಪ್ರಚಂಡವಾದ ಭೌತಿಕ ದುರಂತದಿಂದ ವಿಂಗಡವಾದದ್ದಾಗಿರುವುದಿಲ್ಲ. ಆದಿಕಾಂಡದ ಗ್ರಂಥಕರ್ತನಾಗಿರುವ ಮೋಶೆಯು ಬಹು ಸರಳವಾಗಿ ಮುಂದಿನ ಅಧ್ಯಾಯವನ್ನು ಎದುರು ನೋಡುತ್ತಾ ಇದ್ದಾನೆ. ಅದರಲ್ಲಿ ಅವನು ಬಾಬೇಲ್ ಗೋಪುರದ ವರದಿಯನ್ನು ನಮಗೆ ನೀಡಲಿದ್ದಾನೆ. ಆಗ ಭೂಮಿಯ ಜನಗಳು ವಿಂಗಡವಾದರು. ನೋಡಿರಿ ಪ್ರಿಯರೇ, ಅನೇಕ ಸಾರಿ ನಾವು ಇಂಥ ಸರಳವಾದಂಥ ವಿವರಣೆಯನ್ನು ತಪ್ಪಿಸಿಕೊಳ್ಳುವವರಾಗಿದ್ದೇವೆ. ಆದರೆ ಆ ರೀತಿ ತಪ್ಪಿಸಿಕೊಳ್ಳುವುದು ಬೇಡ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 32ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಂತತಿ ಜನಾಂಗಗಳ ಪ್ರಕಾರ ಇವರೇ ನೋಹನ ವಂಶದವರು. ಜಲಪ್ರಳಯವಾದ ನಂತರ ಭೂಮಿಯ ಮೇಲೆ ಹರಡಿಕೊಂಡ ಜನಾಂಗಗಳವರು ಇವರೇ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆದಿಕಾಂಡ ಪುಸ್ತಕದ ಈ 10ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಸ್ವಲ್ಪ ಸಮಯವನ್ನು ಮಾತ್ರ ಕೊಟ್ಟಿರುತ್ತೇವೆ. ಆದರೂ ಇದು ನಮ್ಮೆಲ್ಲರಿಗೂ ಸತ್ಯವೇದದ ಶ್ರೇಷ್ಠವಾದ ಅಧ್ಯಾಯಗಳಲ್ಲಿ ಒಂದಾಗಿರುವುದು ಎಂಬುದಾಗಿ ನಾನು ಸಮರ್ಥಿಸುತ್ತೇನೆ. ಇಲ್ಲಿಗೆ ಪ್ರಿಯರೇ, ಆದಿಕಾಂಡ ಪುಸ್ತಕದ 10ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ಅದ್ಭುತವಾದ ರೀತಿಯಲ್ಲಿ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈಗ ನಾವು
ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 11ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಬಾಬೆಲ್ ಗೋಪುರದ ನಿರ್ಮಾಣ ಶೇಮನಿಂದ ಅಬ್ರಾಮನವರೆಗೆ ಎಂಬುದಾಗಿ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಲೋಕದವರೆಲ್ಲರಿಗೂ ಒಂದೇ ಭಾಷೆಯಿತ್ತು, ಭಾಷಾಭೇದವೇನೂ ಇರಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಆ ದಿವಸದಲ್ಲಿ ಅಂದರೆ ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 1ನೇ ವಚನದ ಆ ದಿವಸದಲ್ಲಿ ಜನರು ಯಾವ ಭಾಷೆಯನ್ನು ಮಾತಾಡುತ್ತಿದ್ದರು ಎಂಬುದನ್ನು ನಾವು ತಿಳಿದಿರುವುದಿಲ್ಲ. ಹೇಗೂ ಅವರು ಒಂದೇ ಭಾಷೆಯಲ್ಲಿ ಮಾತಾಡುತ್ತಿದ್ದರು. ಆ ಭಾಷೆಯು ಯಾವುದು ಎಂಬುದನ್ನು ನಿಖರವಾಗಿ ನಾವು ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಬಹುಶಃ ಆ ಭಾಷೆಯನ್ನೇ ನಾವು ಪರಲೋಕದಲ್ಲಿ ಮಾತಾಡಲಿರುವೆವು ಮತ್ತು ಅದು ಇನ್ನೂ ಉತ್ತಮವಾದಂಥ ಭಾಷೆಯಾಗಿರುತ್ತದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 2ನೇ ಮತ್ತು 3ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಿನಾರ್ ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮೊಳಗೆ, ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಾ ಇರುವಾಗ ಎಂಬುದಾಗಿ ನಾವು ನೋಡುತ್ತೇವೆ. ಅದರ ಅರ್ಥವೇನೆಂದರೆ ಅವರು ಪೂರ್ವದಿಂದ ಪ್ರಯಾಣ ಮಾಡುತ್ತಿದ್ದರು ಎಂಬುದಾಗಿ. ನೋಡಿರಿ, ಮಾನವ ಕುಲವು ಸಹಜವಾಗಿ ಪಶ್ಚಿಮದ ಕಡೆಗೆ ಸಾಗುತ್ತಿತ್ತು. ಮುಂದೆ ನಾವು ಶಿನಾರ್ ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಎಂಬುದಾಗಿ ನೋಡುತ್ತೇವೆ. ಇದು ಪ್ರಿಯರೇ ಟೈಗ್ರೀಸ್ ಮತ್ತು ಯುಫ್ರೆಟಿಸ್ ಕಣಿವೆಯಲ್ಲಿ ಇರುವಂಥ ಸ್ಥಳವಾಗಿದೆ. ಆದರೆ ಈ ಸ್ಥಳದಲ್ಲಿ ಕಲ್ಲುಗಳು ಇರುವುದಿಲ್ಲ. ಆದ್ದರಿಂದ ಇಟ್ಟಿಗೆಗಳನ್ನು ಮಾಡಲು ಮುಂದಾದರು. ನೋಡಿರಿ, ಈ ಸಂಗತಿಯೊಂದೇ ಅವರ ಕಟ್ಟಡಗಳ ಗಣನೀಯ ಗುಣಮಟ್ಟವನ್ನು ಪ್ರಕಟಿಸುವಂಥದ್ದಾಗಿರುತ್ತದೆ. ಮತ್ತು ಈ ದಿನದಲ್ಲಿಯೂ ಸಹ ಅದು ಕಟ್ಟಡದ ವಸ್ತುಗಳಲ್ಲಿ ಪ್ರಸಿದ್ಧವಾದದ್ದಾಗಿರುತ್ತದೆ. ಹೌದು ಪ್ರಿಯರೇ, ಇಟ್ಟಿಗೆಯು ಪ್ರಾಯೋಗಿಕವೂ ಅಗತ್ಯತೆಯೂ ಆಗಿರುವುದರಿಂದ ಅದನ್ನೇ ಅವರು ಉಪಯೋಗಿಸುತ್ತಿದ್ದರು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಒಂದು ಪಟ್ಟಣವನ್ನೂ ಆಕಾಶವನ್ನು ಮುಟ್ಟುವ ಗೋಪುರವನ್ನೂ ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲರಗನ್ನು ಉಪಯೋಗಿಸಿದರೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಅವರು ಹೇಳಿರುವಂಥ ವಿಷಯವನ್ನು ಗಮನಿಸುವುದಾದರೆ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಒಂದು ಪಟ್ಟಣವನ್ನು, ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟೋಣ, ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ ಎಂಬಿವುಗಳೇ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಅವರು ದೊಡ್ಡ ಹೆಸರನ್ನು ಮಾಡಿಕೊಳ್ಳುವುದಕ್ಕಾಗಿ ಲಂಬಾಕಾರದ ಕೆಟ್ಟ ಕಾರ್ಯಕ್ಕೆ ಕೈ ಹಾಕಿದರು. ಈ ಗೋಪುರದ ಏಕೈಕ ಉದ್ದೇಶವು ಮನುಷ್ಯನಿಗೋಸ್ಕರ ಸಂಘಟಿಸುವ ಸ್ಥಳವಾಗುವುದಕ್ಕಾಗಿಯೇ ಆಗಿತ್ತು. ಪ್ರಿಯರೇ, ಈ ಬಾಬೆಲ್ ಗೋಪುರವು ಚೌಕು ಆಕಾರದ ಮೆಟ್ಟಲು ರಚನೆಯ ಗೋಪುರ ದೇವಾಲಯವಾಗಿತ್ತು. ಟೈಗ್ರೀಸ್ ಮತ್ತು ಯುಫ್ರೆಟಿಸ್ ಕಣಿವೆಯಲ್ಲಿ ಇಂಥ ಗೋಪುರದ ಅವಶೇಷಣಗಳು ಸಿಕ್ಕುತ್ತವೆ. ನೋಡಿರಿ, ಗೋಪುರಕ್ಕೆ ಅಂಟಿಕೊಂಡೇ ಪಕ್ಕದಲ್ಲಿ ಒಂದು ಓಡು ಪಥ ಅಥವಾ ನಡೆಯುವ ಪಥ ಇತ್ತು. ಆ ಪಥದಲ್ಲಿ ಹೋಗುವುದಾದರೆ ಅದು ಆ ಗೋಪುರದ ಮೇಲಿನ ತುದಿಗೆ ನಡೆಸುತ್ತಿತ್ತು ಮತ್ತು ಆ ಮೇಲ್ತುದಿಯಲ್ಲಿ ಒಂದು ಯಜ್ಞವೇದಿಯು ಸ್ಥಾಪಿಸಲ್ಪಟ್ಟಿತ್ತು. ಆ ಯಜ್ಞವೇದಿಗಳ ಮೇಲೆ ಕೆಲವು ಸಂದರ್ಭಗಳಲ್ಲಿ ಮಾನವರು ಯಜ್ಞಗಳನ್ನು ಅರ್ಪಿಸುತ್ತಿದ್ದರು. ನಂತರ ಮಕ್ಕಳನ್ನು ಉರಿಯುವ ಕೆಂಪಾದ ಶಿಲೆಯಲ್ಲಿ ಹಾಕುತ್ತಿದ್ದರು. ನೋಡಿರಿ, ಈ ಎಲ್ಲ ಸಂಗತಿಗಳು ಇತಿಹಾಸದಲ್ಲಿ ನಂತರ ಕಂಡುಬರುವ ಗೋಪುರಗಳಿಗೆ ಸಂಬಂಧಿಸಿದವುಗಳಾಗಿದ್ದವು. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಬಾಬೆಲ್ ಗೋಪುರದ ನಿರ್ಮಾಣದ ಸಮಯದಲ್ಲಿ ಅದು ಸರ್ವಶಕ್ತನಾದ ದೇವರ ವಿರುದ್ಧ ಮಾನವ ಕುಲದ ದಂಗೆಯನ್ನು ಪ್ರತಿನಿಧಿಸುವಂಥದ್ದಾಗಿತ್ತು ಮತ್ತು ನಿಮ್ರೋದನೇ ಈ ಚಳುವಳಿಯನ್ನು ಮುನ್ನಡೆಸಿದವನು ಎಂಬುದಾಗಿ ಬಹುಸ್ಪಷ್ಟವಾಗಿ ತಿಳಿದು ಬರುತ್ತದೆ. ನೋಡಿರಿ, ಈ ಬಾಬೆಲ್ ಗೋಪುರವು ದೇವರಿಗೆ ವಿರುದ್ಧವಾಗಿ
ಒಂದು ವಿಶ್ವ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಮತ್ತು ಅದನ್ನು ಬೆಳೆಸಲು ಸ್ಥಳವಾಗುವಂಥದ್ದಾಗಿತ್ತು. ತನ್ನ ಕನಸನ್ನು ನನಸಾಗ ಮಾಡಲು ಮತ್ತು ತನ್ನ ಗುರಿಯನ್ನು ಸಾಧಿಸಲು 2 ಲಕ್ಷಣಗಳ ಮತ್ತು ಅಂಶಗಳ ಅವಶ್ಯಕತೆಯಿತ್ತು. ಮೊದಲನೆಯದಾಗಿ ಐಕ್ಯತೆಯ ಒಂದು ಕೇಂದ್ರವು ಅಗತ್ಯವಾಗಿತ್ತು. ಅಂದರೆ ಒಂದು ರೀತಿಯಲ್ಲಿ ಮುಖ್ಯವಾದ ಕಚೇರಿ. ಅವನಿಗೆ ಜನರೆಲ್ಲ ಒಂದು ಕಡೆ ಸೇರಿ ಬರಲು ಒಂದು ಸ್ಥಳದ ಅಥವಾ ರಾಜಧಾನಿಯ ಅವಶ್ಯಕತೆಯಿತ್ತು. ಆದ್ದರಿಂದಲೇ ಅವನು ಬಾಬೆಲ್ ಪಟ್ಟಣವನ್ನು ಕಟ್ಟಿದನು. ಅದು ವಿಶ್ವ ಸಾಮ್ರಾಜ್ಯವನ್ನು ಕಟ್ಟುವ ಅವನ ಕನಸನ್ನು ನಿರ್ವಹಿಸುವ ಮೊದಲನೆಯ ಅವಶ್ಯಕತೆಯನ್ನು ನೆರವೇರಿಸಿತು. ಇನ್ನು ಎರಡನೆಯದಾಗಿ ಜನರನ್ನು ಭೌಗೋಳಿಕವಾಗಿ ಮಾತ್ರವಲ್ಲ, ಆದರೆ ಮಾನಸಿಕವಾಗಿಯೂ ಒಟ್ಟುಗೂಡಿಸಲು ಒಂದು ಒಟ್ಟುಗೂಡಿಸುವಿಕೆಯ ಕೇಂದ್ರದ ಅವಶ್ಯಕತೆಯಿತ್ತು. ನೋಡಿರಿ, ಅದು ಒಂದು ಉದ್ದೇಶವನ್ನು ಕೊಡುವ, ಒಂದು ಕಿಡಿಯನ್ನು ಹೊತ್ತಿಸುವ, ಒಂದು ಪ್ರೇರಣೆಯನ್ನು ನೀಡುವ, ಒಂದು ಗೀತೆಯನ್ನು ಹಾಗೂ ಯುದ್ಧದ ಕೂಗನ್ನು ನೀಡಬಲ್ಲ ಸ್ಥಳವಾಗಿರಬೇಕಾಗಿತ್ತು. ಅಷ್ಟೇ ಅಲ್ಲದೆ ಅಲ್ಲಿ ಪ್ರಚೋದಕ ಮತ್ತು ಒತ್ತಾಯಪೂರ್ವಕ ಪ್ರೇರಣೆ ಇರಬೇಕಾಗಿತ್ತು. ಅಲ್ಲಿ ಒಂದು ಸ್ಮಾರಕವೂ ಇರಬೇಕಾಗಿತ್ತು. ಇದುವೇ ಪ್ರಿಯರೇ ನಿಮ್ರೋದನ ಬಾಬೆಲ್ ಗೋಪುರವಾಗಿತ್ತು. ಅಷ್ಟೇ ಅಲ್ಲದೆ ಈ ವಾಕ್ಯ ಭಾಗದಲ್ಲಿ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ ಎನ್ನುವಂಥದ್ದು ದೇವರ ವಿರುದ್ಧ ಪ್ರತಿಭಟನೆ ಹಾಗೂ ದಂಗೆಯಾಗಿತ್ತು ಮತ್ತು ಅದು ಅವರ ಮಿತಿಮೀರಿದ ಮಹತ್ವಾಕಾಂಕ್ಷೆಯನ್ನು ತೋರಿಸಿಕೊಡುವಂಥದ್ದಾಗಿತ್ತು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ನಾವು ಬಾಬೆಲ್ ಗೋಪುರವು ಏನಾಗಿರಲಿಲ್ಲ ಎಂಬುದನ್ನು ನೋಡಿಕೊಳ್ಳೋಣ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಅದು ಉನ್ನತವಾದ ನೀರುಗಳ ಸಮಯದಲ್ಲಿ ಆಶ್ರಯ ಸ್ಥಾನವಾಗಿ ನಿರ್ಮಿಸಲ್ಪಟ್ಟಿರಲಿಲ್ಲ. ಈ ಗೋಪುರವು ಖಂಡಿತವಾಗಿಯೂ ದೇವರ ವಿರುದ್ಧ ಮನುಷ್ಯನ ಸೊಕ್ಕಿನ ಪ್ರತಿಭಟನೆಯ ಬಂಡಾಯದ ಮನೋಭಾವವನ್ನು ಪ್ರಕಟಿಸುವಂಥದ್ದಾಗಿತ್ತು. ನೋಡಿರಿ, ದೇವರು ಮನುಷ್ಯನಿಗೆ ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ ಎಂಬುದಾಗಿ ಹೇಳಿದ್ದನು. ಆದರೆ ಮಾನವನ ಪ್ರತ್ಯುತ್ತರವು ಖಂಡಿತವಾಗಿಯೂ ಇಲ್ಲ. ಬಾಬೆಲ್ ಗೋಪುರವು ದೇವರ ವಿರುದ್ಧವಾಗಿತ್ತು. ಅಷ್ಟೇ ಅಲ್ಲ ಪ್ರಿಯರೇ, ಬಾಬೆಲ್ ಗೋಪುರವು ಧಾರ್ಮಿಕ ಸಂಕೇತವಾಗಿತ್ತು. ಅದು ಒಂದು ಗೋಪುರ ದೇವಾಲಯವಾಗಿತ್ತು. ಅಲ್ಲಿ ಅವರು ಸೃಷ್ಟಿಕರ್ತನಿಗಿಂತ ಸೃಷ್ಟಿಯನ್ನೇ ಆರಾಧಿಸುತ್ತಿದ್ದರು. ಮುಂಚಿತವಾಗಿ ತಿಳಿಸಿದಂತೆಯೇ ಈ ಗೋಪುರದ ಪಕ್ಕದಲ್ಲಿಯೇ ಒಂದು ಓಡುಪಥ ಅಥವಾ ನಡೆಯುವ ಪಥ ಇರುತ್ತಿತ್ತು. ಅದು ಜನರನ್ನು ಮೇಲ್ತುದಿಗೆ ನಡೆಸುತ್ತಿತ್ತು. ಅಲ್ಲಿ ಅವರು ಸೂರ್ಯ, ಚಂದ್ರ, ನಕ್ಷತ್ರಗಳಿಗೆ ಆರಾಧನೆಯನ್ನು ಸಲ್ಲಿಸುತ್ತಾ ಇದ್ದರು. ಯಾಕೆಂದರೆ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ನೋಡಿದಾಗೆಲ್ಲ ಇನ್ನೊಂದು ಜಲಪ್ರಳಯವು ಬರುವುದಿಲ್ಲ ಎಂಬುದನ್ನು ಅವರು ತಿಳಿದಿದ್ದರು. ಅಷ್ಟು ಮಾತ್ರವಲ್ಲ, ಜಲಪ್ರಳಯವನ್ನು ಕಳುಹಿಸಿರುವುದರಲ್ಲಿ ದೇವರು ಎಂಥ ಕ್ರೂರಿಯೂ ಮತ್ತು ಎಷ್ಟು ಕೀಳು ಮಟ್ಟದವನಾಗಿದ್ದಾನೆಂದು ಅವರು ಅಂದುಕೊಂಡಿದ್ದರು. ಕರ್ತನಲ್ಲಿ ಪ್ರಿಯರೇ, ಬಾಬೆಲ್ ಗೋಪುರದ ವಿಷಯದಲ್ಲಿ ದೇವರ ಪ್ರತಿಕ್ರಿಯೆ ಏನಾಗಿತ್ತು ಎಂಬುದನ್ನು ನಾವು ಮುಂದಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ಧ್ಯಾನ ಮಾಡಿಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನೂ ಅತ್ಯಧಿಕವಾಗಿ ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ದೇವ ಮಕ್ಕಳೇ, ನಾವು ಇಲ್ಲಿಯವರೆಗೆ ಈ ಲೋಕದಲ್ಲಿ ತುಂಬಿಕೊಂಡಿರುವ ಎಲ್ಲ ರೀತಿಯ ಜನಾಂಗಗಳ ಕುರಿತು ಕಲಿತುಕೊಂಡೆವು. ಎಫೆತನ ಮಕ್ಕಳು, ಹಾಮನ ಮಕ್ಕಳು, ಶೇಮನ ಮಕ್ಕಳು, ಬಾಬೆಲ್ ಗೋಪುರದ ನಿರ್ಮಾಣ, ಹೀಗೆ 4 ಮುಖ್ಯ ವಿಷಯಗಳ ಮೇಲೆ ಆಳವಾಗಿ ಕಲಿತುಕೊಂಡೆವು. ಹಾಮನ ಮಕ್ಕಳಲ್ಲಿ ನಿಮ್ರೋದನ ಬಗ್ಗೆ ಚರ್ಚಿಸಿದೆವು. ಅವನು ಪರಾಕ್ರಮಿ, ಅತಿ ಸಾಹಸಿಯಾದ ಬೇಟೆಗಾರನಾಗಿದ್ದನು. ಇವನು ಮಹಾಪಟ್ಟಣ ಎಂದು ಹೆಸರುಗೊಂಡಿದ್ದ ಬಾಬೆಲ್ ಹಾಗೂ ಇನ್ನಿತರ 4 ಪಟ್ಟಣಗಳನ್ನು ಕಟ್ಟಿಸಿದನು. ಇದರೊಂದಿಗೆ ನಾವು ಇಂದು 11ನೇ ಅಧ್ಯಾಯದಲ್ಲಿ ಕಂಡುಬರುವ ಇದೇ ಬಾಬೆಲ್ ಗೋಪುರದ ಬಗ್ಗೆ ಪರಿಚಯ ಮಾಡಿಕೊಂಡೆವು. ಹೇಗೂ ಒಟ್ಟಾಗಿ 10ನೇ ಅಧ್ಯಾಯವು ನೋಹನ 3 ಮಕ್ಕಳಿಂದ 70 ಜನಾಂಗಗಳನ್ನು ಉತ್ಪತ್ತಿಯಾಗಿದೆ ಎಂದು ತಿಳಿಸುತ್ತದೆ. 11ನೇ ಅಧ್ಯಾಯದ ಮೊದಲ 4 ವಚನಗಳು ಬಾಬೆಲ್ ಗೋಪುರದ ನಿರ್ಮಾಣದ ಕುರಿತು ತಿಳಿಸುತ್ತದೆ. ಪ್ರಿಯರೇ, ಲೋಕದಲ್ಲಿ ಜ್ಞಾನ ಬಲ ಹೆಚ್ಚಿದಂತೆಲ್ಲ ಪಾಪವೂ ಸಹ ಹೆಚ್ಚುತ್ತಾ ಹೋಗಿರುವುದನ್ನು ಗಮನಿಸಬಹುದು. ನಿಮ್ರೋದನೇ ಇದಕ್ಕೆ ಉದಾಹರಣೆಯಾಗಿದ್ದಾನೆ. ಹಾಗಾದರೆ ಏನು? ಜ್ಞಾನ ಬಲ ಕೆಟ್ಟದೋ?
ಈ ವಿಷಯದಲ್ಲಿ ಯಾಕೋಬ 3:15-17 ಒಂದು ಸರಿಯಾದ ವಿವರಣೆ ಕೊಡಲ್ಪಟ್ಟಿದೆ. ಅದು ಮೇಲಣಿಂದ ಬಂದ ಜ್ಞಾನವಲ್ಲ, ಅದು ಭೂಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು, ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು, ಸಕಲ ವಿಧ ನೀಚಕೃತ್ಯಗಳೂ ಇರುವವು. ಆದರೆ ಮೇಲಣಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ. ಬನ್ನಿ, ಮೇಲಣಿಂದ ಬರುವ ಜ್ಞಾನವನ್ನು ಹೊಂದಿಕೊಂಡು ನಿಜವಾದ ಆನಂದಭರಿತ ಜೀವಿತ ಜೀವಿಸೋಣ.